Hey, what's up? Pradeep here, Assistant Professor of Political Science, Government Law College, Ramnagar. Shout out to Professor Uma Devi, Assistant Professor of Political Science, GFGC, Vijayanagar, Bangalore. We are going to divide World Trade Organization into two sessions. In this session, our focus is to know what exactly is WTO. And also we are going to look at origin or brief history of WTO along with its structure. In the next session, we are more focused about its goals and functions. ಈ ಸಂಚಿಕೆಯಲ್ಲಿ ನಾವು ವಿಶ್ವ ವ್ಯಾಪಾರ ಸಂಘಟನೆಯ ಪ್ರಮುಖವಾಗಿ ಏನು ಕೆಲಸ ಮಾಡುತ್ತೆ, ಇದು ಯಾವ ಥರ ಕೆಲಸ ಮಾಡುತ್ತೆ, ಅದಾದ ನಂತರದಲ್ಲಿ ಸಂಕ್ಷಿಪ್ತ ಇತಿಹಾಸ ಮತ್ತು ಇದರ ಉಗಮ ಹಾಗೂ ಇದರ ವ್ಯವಸ್ಥೆ ಅಥವಾ ಸ್ಟ್ರಕ್ಚರ್ ಬಗ್ಗೆ ನಾವು ಚರ್ಚೆ ಮಾಡುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ನಾವು ಇದರ ಗುರಿಗಳು, ಉದ್ದೇಶಗಳು ಹಾಗೂ ಇದರ ಕಾರ್ಯಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಸೊ ವಿಶ್ವ ವ್ಯಾಪಾರ ಸಂಘಟನೆ ಅಂದರೆ ಏನು? ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ WTO? ನಾವೆಲ್ಲರೂ ಕೂಡ ಕೇಳಿದ್ದೀವಿ WTO. ಈವನ್ ಇನ್ಕ್ಲೂಡಿಂಗ್ ಈ ಕೋವಿಡಿನ ಸಮಯದಲ್ಲೂ ಕೂಡ ಎಲ್ಲ ಕಡೆ ಈ ಪೇಟೆಂಟ್ ವಿಚಾರಕ್ಕೆ ನಾವು WTO ಹೆಸರು ಕೇಳ್ತೀವಿ. ಎಸ್ಪೆಷಲಿ ಕರೋನಾ ವೈರಸ್ಸಿಗೆ ವ್ಯಾಕ್ಸಿನಿಗೆ ಸಂಬಂಧಪಟ್ಟಂತೆ, ಆಕ್ಸ್ಫರ್ಡ್ ವ್ಯಾಕ್ಸಿನ್, ಆಸ್ಟ್ರಾಜೆನ್ಕಾ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ WTOನ ಅನುಮತಿ ಪಡ್ಕೋಬೇಕಾ ಏನು ಅಂತ ವಿಚಾರಗಳು ಎಲ್ಲ ಕಡೆ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ WTO ಕೆಲಸ ಮತ್ತು ಕಾರ್ಯಗಳನ್ನ ತಿಳ್ಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ, ಎಸ್ಪೆಷಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ವಿದ್ಯಾರ್ಥಿಗಳಿಗೆ. So, what exactly is WTO? The World Trade Organization is the only global international organization dealing with rules of trade between nations. ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏಕೈಕ ಅಂತಾರಾಷ್ಟ್ರೀಯ ಸಂಘಟನೆ ಅಂತೇಳಿದ್ರೆ ಅದು ವಿಶ್ವ ವ್ಯಾಪಾರ ಸಂಘಟನೆ. ಈ ಸಂಘಟನೆಯ ಮುಖ್ಯ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ರಾಷ್ಟ್ರಗಳ ನಡುವೆ ಉತ್ತಮ ವ್ಯಾಪಾರದ ವ್ಯವಸ್ಥೆಯನ್ನು ರೂಪಿಸುವಂಥದ್ದು ಮತ್ತು ರಾಷ್ಟ್ರಗಳ ನಡುವೆ ಏನಾದರೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ವಿವಾದಗಳಿದ್ದರೆ ಆ ವಿವಾದಗಳನ್ನು ಈ ಒಂದು ವೇದಿಕೆಯನ್ನು ಬಳಕೆ ಮಾಡಿಕೊಂಡು ಇತ್ಯರ್ಥಗೊಳಿಸುವುದು. ಒನ್ ಆಫ್ ದ ಮೇನ್ ಫೋಕಸ್ of WTO is to foster good trading relations between the states and also to see that any disputes between the states regarding trade and commerce is resolved in the WTO forum. The World Trade Organization is an intergovernmental organization that regulates and facilitates international trade between nations. ಇದು ಅಂತರ ಸರ್ಕಾರದ ಒಂದು ವ್ಯವಸ್ಥೆ ಆಗಿರುತ್ತದೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರ ರಾಷ್ಟ್ರಗಳ ನಡುವೆ ಹೆಚ್ಚಾಗಿ ನಡೀಲಿಕ್ಕೆ ಸಾಧ್ಯವಾಗುತ್ತದೆ. ಇಟ್ ರೆಗ್ಯುಲೇಟ್ಸ್ ಆ್ಯಂಡ್ ಫೆಸಿಲಿಟೇಟ್ಸ್, ನಿಯಂತ್ರಿಸುತ್ತದೆ ಮತ್ತು ಸಹಾಯ ಮತ್ತು ಸ್ಪಂದಿಸುತ್ತದೆ. ಸೊ ಹೀಗಿದ್ರೆ ವಿಶ್ವ ವ್ಯಾಪಾರ ಸಂಘಟನೆಯ ಮುಖ್ಯ ತತ್ವಗಳೇನು? ವಾಟ್ ಆರ್ ದ ಮೇನ್ ಪ್ರಿನ್ಸಿಪಲ್ಸ್ ಆಫ್ WTO? ದ ಗೋಲ್ is to ensure that trade flows as smoothly as possible and predictably and freely as possible. The trade has to go very smoothly between the nations. There should not be no hindrance between the nations regarding trade and commerce, and it should be as free as possible. ಭಾಳ ಸುಗಮವಾಗಿ ವ್ಯಾಪಾರಗಳು ನಡಿಬೇಕು. ವ್ಯಾಪಾರಗಳ ನಡುವೆ ಗೊಂದಲಗಳಿರಬಾರ್ದು. ಅದಾದ ನಂತರ ಅತ್ಯಂತ ಮುಕ್ತವಾಗಿರುವಂಥ ವ್ಯಾಪಾರ ವಿಶ್ವದಲ್ಲಿ ನಡಿಬೇಕು. ನಾವು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಬೆಳೆದ್ರೆ ನಾವು ಆ ಕೊತ್ತಂಬರಿ ಸೊಪ್ಪನ್ನು ಬೇರೆ ದೇಶದಲ್ಲಿ ಮಾರುಕಟ್ಟೆ ಇದ್ದಾಗ ಅಲ್ಲಿ ಭಾಳ ಸುಲಭವಾಗಿ ಮಾರುವಂಥ ಅವಕಾಶಗಳು ವಿಶ್ವಸಂಸ್ಥೆಯ ಈ WTO ಮಾಡಿಕೊಡುತ್ತೆ. ಸೊ ಹೀಗಾಗಿ the main goal is for the trade
ಟು ಫ್ಲೋ ಸ್ಮೂತ್ಲಿ, ಸುಗಮವಾಗಿ, ಪ್ರೆಡಿಕ್ಟಬಲಿ, ಏನಾಗುತ್ತೆ ಅಂತ ಗೊತ್ತಿರುವಂಥ ರೀತಿಯಲ್ಲಿ ಮತ್ತು ಫ್ರೀಲಿ, ಭಾಳ ಮುಕ್ತವಾಗಿ ಭಾಳ ಸುಗಮವಾಗಿ ನಡ್ಕೊಂಡು ಹೋಗಬೇಕು. ದ ಗ್ಲೋಬಲ್ ರೂಲ್ಸ್ ಆಫ್ ಟ್ರೇಡ್ ಪ್ರೊವೈಡ್ ಅಶ್ಯೂರೆನ್ಸ್ ಆ್ಯಂಡ್ ಸ್ಟೆಬಿಲಿಟಿ. ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ರಾಷ್ಟ್ರಗಳ ನಡುವಿನಾದರೂ ವ್ಯಾಪಕಗಳಾಗಿದ್ರೆ ಗೊಂದಲಗಳಾಗ್ಬೋದು. ಬಟ್ ಆದರೆ ಒಂದು ನಿಯಂತ್ರಣ ಯೋಜನೆ ಇದ್ದಾಗ ವ್ಯವಸ್ಥೆ ಬಹಳ ಸ್ಮೂತಾಗಿರುತ್ತೆ. ಅದಾದ ನಂತರ ವ್ಯಾಪಾರ ಮತ್ತು ವಹಿವಾಟಿನ ಸಮಯದಲ್ಲಿ ತೊಂದರೆಗಳಾಗೋದಿಲ್ಲ ಮತ್ತು ಭಾಳ ಸ್ಥಿರವಾಗಿರುತ್ತದೆ. ಇವಾಗ ನಾವು ಏನೋ ಒಂದು ವ್ಯಾಪಾರ ಮಾಡ್ತೀವಿ ಅಂದ್ಕೊಳ್ಳಿ. ನಾವು ಇಲ್ಲಿಂದ ಬೇರೆ ದೇಶಕ್ಕೆ ನಮ್ಮ ಒಂದು ಸಾಮಗ್ರಿಗಳನ್ನ ಕಳಿಸ್ತೀವಿ. ಅವರು ನಿಮಗೆ ಹಣ ಕೊಡ್ತಾರೆ ಅಂತ ಏನು ಗ್ಯಾರಂಟಿ? ಸೊ ಈ ಥರ ಏನಾದರೂ ಗೊಂದಲಗಳೇನಾದರೂ ಉಂಟಾದರೆ ಅದು WTO ಸರಿ ಮಾಡುತ್ತೆ. Consumers and producers know they can enjoy secure supplies and greater choice of the finished products, components, raw materials and services they use. Producers and exporters know foreign markets will remain open to them. ಇಲ್ಲಿ ಉತ್ಪಾದನೆಯನ್ನು ಮಾಡುವವರು ಮತ್ತು ಅದನ್ನು ಸ್ವೀಕರಿಸುವವರು ಇಬ್ಬರೂ ಕೂಡ ನಿರಂತರವಾಗಿರುವಂಥ ಸುಗಮವಾಗಿರುವಂಥ ಸಪ್ಲೈ ಸಿಕ್ಬಿಟ್ರೆ ಸಮಸ್ಯೆಗಳೇ ಆಗೋದಿಲ್ಲ. ನಾವು ಫಾರ್ ಎಕ್ಸಾಂಪಲ್ ಹಲವಾರು ಸಮಯದಲ್ಲಿ ರೈತರು ಏನು ಮಾಡ್ತಾರೆ ಅಂತೇಳಿದ್ರೆ ಇಲ್ಲಿ ಉತ್ಪಾದನೆಗಳನ್ನ ಮಾಡ್ತಾರೆ, ಟೊಮೊಟೊ ಈರುಳ್ಳಿ ಬೆಳೀತಾರೆ. ಬಟ್ ಆದರೆ ಅವರಿಗೆ ಕೆಲವು ಟೈಮಲ್ಲಿ ಉತ್ತಮ ಬೆಲೆ ಸಿಗೋದಿಲ್ಲ, ಉತ್ತಮ ಮಾರುಕಟ್ಟೆ ಸಿಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಆ ಬೆಳೆನ ತೊಗೊಂಡು ರೋಡಿಗೆ ಚೆಲ್ತಾರೆ. ಅದು ನಾವೆಲ್ಲ ನೋಡಿದ್ದೀವಿ. ಸೊ ಇದು ಗೊಂದಲಮಯದ ಒಂದು ವಾತಾವರಣ. ಬಟ್ ಆದರೆ WTO ಏನು ಗ್ಯಾರಂಟಿ ಮಾಡ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಉತ್ಪಾದನೆಗೆ ಸೂಕ್ತವಾಗಿರುವಂಥ ಮಾರ್ಕೆಟ್ಟು ಲಭ್ಯವಾದರೆ ನಿಮ್ಮ ಪ್ರಾಡಕ್ಟು ಅಲ್ಲಿ ಹೋಗುತ್ತೆ. ಅಲ್ಲಿರುವಂಥ ಜನಗಳಿಗೂ ಕೂಡ ಅದರ ಅವಶ್ಯಕತೆ ಇರುವಂಥ ಕಾರಣಕ್ಕೋಸ್ಕರ ಅದು ಸುಲಭವಾಗಿ ಪ್ರೊಡ್ಯೂಸ್ ಮಾಡುವಂತಹ ಜನರಿಗೂ ಮತ್ತು ಅದನ್ನು ಸ್ವೀಕರಿಸುವ ಕನ್ಸ್ಯೂಮ್ ಮಾಡುವಂತಹ ಗ್ರಾಹಕರಿಗೂ ಕೂಡ ಉತ್ತಮವಾಗಿರುವಂಥ ಆರ್ಥಿಕ ವ್ಯವಸ್ಥೆ ಸಿಗುತ್ತೆ. ಇಟ್ಸ್ ನಾಟ್ ಜಸ್ಟ್ ದ ಫಿನಿಶ್ಡ್ ಪ್ರಾಡಕ್ಟ್ ಬಟ್ ಆಲ್ಸೋ ಕಾಂಪೊನೆಂಟ್, ರಾ ಮೆಟೀರಿಯಲ್ಸ್, ಸರ್ವೀಸಸ್ ದೇ ಯೂಸ್. ಇವಾಗ ಒಂದು ಫ್ಯಾಕ್ಟ್ರಿನ ನಾವು ಇಲ್ಲಿ ಏನಾದರೂ ಮಾಡಿದ್ರೆ, ಆ ಫ್ಯಾಕ್ಟ್ರಿ ಯಾವುದೇ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಅದಕ್ಕೆ ಹಲವಾರು ಸಾಮಗ್ರಿಗಳು ಬೇಕಾಗತ್ತೆ. ಆ ಸಾಮಗ್ರಿಗಳಿಲ್ಲ ಅಂತೇಳಿದ್ರೆ ಫ್ಯಾಕ್ಟ್ರಿ ಕೆಲಸನೇ ಮಾಡೋದಿಲ್ಲ. ಆದರೆ ಈ ಸಾಮಗ್ರಿಗಳು ನಮ್ಮ ದೇಶದಲ್ಲಿ ಸಿಗೋದಿಲ್ಲ ಅಂದರೆ ನಾವು ಬೇರೆ ದೇಶದಿಂದ ಸೋರ್ಸ್ ಮಾಡಬೇಕು. ಎಕ್ಸಾಂಪಲ್ ಸೆಲ್ ಫೋನ್ ಮಾಡಬೇಕು ಅಂದರೆ ನಮಗೆ ತೈವಾನಿಂದ ಚಿಪ್ ಬರಬೇಕು, ಮದರ್ ಬೋರ್ಡ್ ಬೇರೆ ಯಾವುದೋ ದೇಶದಿಂದ ಬರಬೇಕು, ಹಲವಾರು ಕಾಂಪೊನೆಂಟ್ಗಳು ಇನ್ನಿತರ ರಾಷ್ಟ್ರಗಳಿಂದ ಬರಬೇಕು. ಅವೆಲ್ಲ ಬಂದರೆ ಮಾತ್ರ ದೇ ವಿಲ್ ಬಿ ಅ ಫಿನಿಶ್ಡ್ ಪ್ರಾಡಕ್ಟ್ಸ್ ಇನ್ ಒನ್ ಕಂಟ್ರಿ. ಸೊ WTO ಏನು ಗ್ಯಾರಂಟಿ ಮಾಡುತ್ತೆ? ಇಟ್ ವಿಲ್ ಗ್ಯಾರಂಟಿ that the manufacturer of a particular product will get raw materials, components and services from all other countries without having any hindrances. So therefore the producers of that product or the exporters of that product and the consumers of product are happy. ಮತ್ತೊಂದು ಪ್ರಮುಖವಾಗಿರುವಂಥ ತತ್ವ, ದ WTO ಪ್ರೊವೈಡ್ಸ್ ಅ ಫೋರಮ್ ಫಾರ್ ನೆಗೋಷಿಯೇಟಿಂಗ್ ಅಗ್ರಿಮೆಂಟ್ಸ್ ಏಮ್ಡ್ ಅಟ್ ರೆಡ್ಯೂಸಿಂಗ್ ಆಬ್ಸ್ಟಕಲ್ಸ್ ಟು ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಎನ್ಶ್ಯೂರಿಂಗ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಫಾರ್ ಆಲ್. ವ್ಯಾಪಾರ ಮಾಡಬೇಕು ಅಂದರೆ ಮಾತುಕತೆನ ಮಾಡಬೇಕು. ನಾವು ಫಾರ್ ಎಕ್ಸಾಂಪಲ್ ತರಕಾರಿ ತೊಗೊಳಕ್ಕೆ ಹೋಗ್ತೀವಿ ಅಥವಾ ಹಣ್ಣು ತೊಗೊಂಬರಕ್ಕೆ ಹೋಗ್ತೀನಿ, ಅವ್ನು ಹೇಳ್ತಾನೆ 150 ರೂಪಾಯಿ 1 kg ಬಾಳೆಹಣ್ಣು ಅಂತ ಹೇಳಿ ನಾವು ಕೊಟ್ಬಿಡ್ತೀವಿ 150 ರೂಪಾಯಿ. ಇಲ್ಲ ನೋಡಪ್ಪ ನನಗೆ 60 ರೂಪಾಯಿ ಕೊಡು ಅಂತ ಕೇಳಿದಾಗ, ಇಲ್ಲ 60 ರೂಪಾಯಿ ಆಗಲ್ಲ, ನೀವು 80 ರೂಪಾಯಿ ಕೊಡಿ ಅಂತ, ಇಲ್ಲ 80 ರೂಪಾಯಿ ಬೇಡ 70 ರೂಪಾಯಿ ಕೊಡಿ ಅಂತ ಕೇಳ್ತೀವಿ. ಸೊ ಹೀಗೆ ನೆಗೋಷಿಯೇಟ್ ಮಾಡ್ತೀವಲ್ಲ, ಮಾತುಕತೆ ಮುಖಾಂತರ ಉತ್ತಮವಾಗಿರುವಂತಹ ವ್ಯಾಪಾರನ ಕುದುರಿಸುವಂಥದ್ದು, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ WTO ಮಾಡ್ತಾ ಇದೆ. ಇಟ್ಸ್ ಎ ಫೋರಮ್ ಫಾರ್ ನೆಗೋಷಿಯೇಟಿಂಗ್ ಅಗ್ರಿಮೆಂಟ್ಸ್. ಇಲ್ಲಪ್ಪ ನಿಮಗೆ ತೆರಿಗೆ ಜಾಸ್ತಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ನಾವು ನಮ್ಮ ಪದಾರ್ಥಗಳನ್ನ ಕಳಿಸ್ತೀವಿ.
ಇಲ್ಲ, ನಮ್ಮ ಒಂದು ದೇಶಕ್ಕೆ ನಿಮ್ಮ ಪದಾರ್ಥಗಳ ಅವಶ್ಯಕತೆ ಇದೆ, ನಾವು ಕೂಡ ನಿಮ್ಮ ಪದಾರ್ಥಕ್ಕೆ ನಾವು ತೆರಿಗೆನ ಕಡಿಮೆ ಮಾಡ್ತೀವಿ, ನಮ್ಮ ಪದಾರ್ಥಗಳು ನೀವು ಕೂಡ ತೆರಿಗೆನ ಕಡಿಮೆ ಮಾಡಿ. ಸೊ ಈ ಒಂದು ಮಾತುಕತೆಯ ಮುಖಾಂತರ ರಾಷ್ಟ್ರಗಳ ನಡುವೆ ಉತ್ತಮವಾಗಿರುವಂತಹ ವ್ಯಾಪಾರ ಸಿಗುತ್ತೆ. ಇದು ಕೇವಲ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ಒಂದೇ ಅಲ್ಲ, ಇಡೀ ವಿಶ್ವ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಬೇಕು. WTO contributes to economic growth and development. ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ WTO ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹೇಗೆ ಅಂದರೆ, ಇಲ್ಲಿ ಉತ್ಪಾದನೆ ಆಗುವಂಥ ಸಾಮಗ್ರಿಗಳಿಗೆ ನಮಗೆ ಲೋಕಲ್ ಮಾರ್ಕೆಟ್ ಇಲ್ಲ ಅಂದರೆ ನಾವು ವಿದೇಶಕ್ಕೆ ಸಾಗಾಣಿಕೆ ಮಾಡ್ಬೋದು. ಎಕ್ಸಾಂಪಲ್, ನಾವು ಬೆಂಗಳೂರಿನ ಯಾವುದೇ ಒಂದು ಅಂಗಡಿಗೆ ಹೋಗಲಿ, ಮೈಸೂರಿಗಾದರೂ ಹೋಗಿ, ಬೆಂಗಳೂರಿಗಾದರೂ ಹೋಗಿ, ಎಲ್ಲಾದರೂ ಒಂದು ಮೇಯ್ನ್ ಪಟ್ಟಣಕ್ಕೆ ಹೋದಾಗ, ಅಲ್ಲಿ ಸೂಪರ್ ಮಾರ್ಕೆಟ್ಗಳಿಗೆ ಹೋದಾಗ, ತರಕಾರಿ ಅಂಗಡಿಗಳಿಗೆ ಹೋದಾಗ ಅಲ್ಲೇನು ನೋಡ್ತೀವಿ ಅಂತ ಹೇಳಿದ್ರೆ, ಫಿಜಿ ಆ್ಯಪಲ್ಲು, ವಾಷಿಂಗ್ಟನ್ ಆ್ಯಪಲ್ಲು, ಚೀನಾ ಆ್ಯಪಲ್ಲು, ಕಾಶ್ಮೀರಿ ಆ್ಯಪಲ್ ಪಕ್ಕದಲ್ಲೇ ಇರ್ತವೆ. ಒಂದು ₹200, ₹180, ₹220, ₹150 ಹೀಗೆ. ಸೊ ಅಲ್ಲಿ ಕನ್ಸ್ಯೂಮರಿಗೆ ಏನಾಗುತ್ತೆ ಅಂದರೆ, ಅವನಿಗೆ ಆಪರ್ಚುನಿಟಿ ಸಿಗುತ್ತೆ, ಯಾವ್ದು ಬೇಕೋ ಖರೀದಿ ಮಾಡ್ಬೋದು. ಜೊತೆಯಲ್ಲಿ ಆ ಪದಾರ್ಥಗಳನ್ನು ಬೆಳೆದಂತಹ ಬೆಳೆಗಾರರು, ಈಗ ವಾಷಿಂಗ್ಟನ್ನಲ್ಲಿ ಅಮೇರಿಕಾದ ಅತ್ಯಂತ ಫೇಮಸ್ ಆಗಿರುವಂಥ ಅತ್ಯಂತ ಕೆಂಪು ರೀತಿಯಾಗಿ ಕಾಣುವಂತಹ ಆ್ಯಪಲ್ ವಾಷಿಂಗ್ಟನ್ ಆ್ಯಪಲ್, ಅಲ್ಲಿ ಅವರಿಗೆ ಮಾರುಕಟ್ಟೆ ಇಲ್ಲ ಅಂದರೆ ವಿಶ್ವದಲ್ಲಿ ಭಾರತದ ಥರ ಎಲ್ಲ ಕಡೆ ಅವರು ಸರಬರಾಜು ಮಾಡ್ತಾರೆ. ಚಿಕ್ಕ ದ್ವೀಪ ಫಿಜಿ, ಅತಿ ಹೆಚ್ಚಾಗಿ ಅವರು ಹಣ್ಣು ಬೆಳೀತಾರೆ. ಅವರು ತಮ್ಮ ಹಣ್ಣನ್ನು ಆ ದ್ವೀಪದಲ್ಲಿ ಯಾರು ತಿನ್ನೋಕ್ಕಾಗೋದಿಲ್ಲ, ಅಲ್ಲಿ ಅತಿ ಹೆಚ್ಚಾಗಿ ಬೆಳೀತಾರೆ. ಅಲ್ಲಿ ಅವ್ರಿಗೆ ಮಾರುಕಟ್ಟೆ ಇಲ್ಲ ಅಂದರೆ ಆ ಆ್ಯಪಲ್ಗಳನ್ನ ತೊಗೊಂಡು ಸಮುದ್ರಕ್ಕೆ ಹಾಕಬೇಕು ಅವರು. ಸೊ ಇಲ್ಲಿ ಅವರಿಗೆ ಮಾರ್ಕೆಟ್ ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಬೆಳೆದಂತಹ ಪ್ರಮುಖವಾಗಿ ದಕ್ಷಿಣ ಭಾಗದಲ್ಲಿ ಬೆಳೆದಂತಹ ದ್ರಾಕ್ಷಿ ಆಗಿರ್ಬೋದು ಅಥವಾ ಹೂವು ಆಗಿರ್ಬೋದು, ಆ ಹೂವನ್ನು ದ್ರಾಕ್ಷಿನ ಅತಿ ಹೆಚ್ಚಾಗಿ ನಾವು ಯುರೋಪಿಯನ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಲ್ಲಿ ಬೇಡಿಕೆ ಇದೆ. ಮತ್ತು ಸೌತೆಕಾಯಿ, ಉಪ್ಪಿನಕಾಯಿಗೋಸ್ಕರ ನಾವು ಸೌತೆಕಾಯಿನೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಾಧ್ಯ. ಇದರ ಜೊತೆಯಲ್ಲಿ WTO ಆಲ್ಸೋ ಪ್ರೊವೈಡ್ಸ್ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಫಾರ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ಮಾನಿಟರಿಂಗ್ ದೀಸ್ ಅಗ್ರಿಮೆಂಟ್ಸ್. ಈ ವ್ಯಾಪಾರ ವಹಿವಾಟು ಮಾಡುವಂಥ ಸಮಯದಲ್ಲಿ ರಾಷ್ಟ್ರಗಳ ನಡುವೆ ಅಗ್ರಿಮೆಂಟ್ಗಳಾಗತ್ತೆ, ನ್ಯಾಯಿಕವಾಗಿ ಬಂದಿರುವಂಥ ಅಗ್ರಿಮೆಂಟು. ಇದನ್ನು ಎನ್ಫೋರ್ಸ್ ಮಾಡುವಂಥದ್ದು WTO. ಇವತ್ತು ಅಗ್ರಿಮೆಂಟ್ ಮಾಡ್ಕೊಂಡು ನಾಳೆ ಬಿಸಾಕ್ಬಿಟ್ರೆ ಏನು ಮಾಡಬೇಕು? ಸೊ ಅದಕ್ಕೋಸ್ಕರ ಇವನ್ನೆಲ್ಲವೂ ಕೂಡ ನೋಡ್ಕೊಳ್ಳುವಂಥದ್ದು WTO. ಅದ್ರ ಜೊತೆಯಲ್ಲಿ ಏನೇ ಒಂದು ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತಹ, ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿವಾದಗಳು ಉಂಟಾದರೆ ಅದನ್ನು ಇತ್ಯರ್ಥಗೊಳಿಸುವಂಥದ್ದು WTO. ಅಂದರೆ WTO ನಮಗೆ ಒಂದು ವೇದಿಕೆ ಕೊಡುತ್ತೆ, ಕಲ್ಪಿಸುತ್ತೆ. ಆವಾಗ ಯಾವ ವಿವಾದಿತವಾಗಿರುವಂಥ ರಾಷ್ಟ್ರಗಳಿರುತ್ತಲ್ಲ, ಅವು ಅಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಏನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೊಳ್ತಾರೆ. ಸೊ ಎಲ್ಲ ವ್ಯವಸ್ಥೆ ಇದ್ದಾಗ ಸೊ WTO ಹೇಗೆ ಕೆಲಸ ಮಾಡುತ್ತೆ? ಹೌ ಡಸ್ WTO ವರ್ಕ್? Decisions in WTO are typically taken by consensus among members and they are ratified by members' parliament. ಬಹುತೇಕವಾಗಿರುವಂಥ ರಾಷ್ಟ್ರಗಳು WTOನ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ಅಫ್ಕೋರ್ಸ್ WTO ಸದಸ್ಯತ್ವವನ್ನು ಪಡ್ಕೋಬೇಕು ಅಂದರೆ need to be a member of United Nations first. Afterward they can give an application for WTO, and when the application is accepted they will become member of WTO. ಸೊ WTOನ ಸದಸ್ಯರಾದಾಗ ಅಲ್ಲಿ ಏನೇ ನಿರ್ಧಾರಗಳು ತಗೊಂಡ್ರೂ ಕೂಡ ಎಲ್ಲ ರಾಷ್ಟ್ರಗಳು ಸಮಾನವಾಗಿ ಒಪ್ಕೋಬೇಕು. ಅದಾದ ನಂತರ ರಾಷ್ಟ್ರದ ಸಂಸತ್ತು ಅದನ್ನು ಸ್ವೀಕಾರ ಮಾಡಬೇಕು. ಇಟ್ ಹ್ಯಾಸ್ ಟು ರ್ಯಾಟಿಫೈ. ಸೊ ಹೀಗೇನಾಗತ್ತೆ, ಇಟ್ ಹ್ಯಾಸ್ ಲೀಗಲ್ ಬೈಂಡಿಂಗ್. ಸೊ ಈ ಅಗ್ರಿಮೆಂಟ್ಗಳಿಗೆ ಲೀಗಲ್ ಆಗಿರುವಂತಹ, ನ್ಯಾಯಿಕವಾಗಿರುವಂಥ ಒಂದು ನಿಲುವು ಸಿಗುತ್ತೆ. ಈಗೇನು ಏನೇ ವಿವಾದಗಳಾದರೂ ಕೂಡ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಸರಿ, ಬಟ್ ಆದರೆ
ಆ ಸಮಸ್ಯೆಗಳುಂಟಾದಾಗ ನಾವು ಅಗ್ರಿಮೆಂಟ್ ಮಾಡ್ಕೊಳ್ತೀವಿಲ್ಲ, ನಮ್ಮ ದೇಶದಿಂದ ನಾವು ಮೆಡಿಟೇರಿಯನಿಯನ್ ರಾಷ್ಟ್ರಗಳಿಗೆ ನಾವು ಹೂನ ಸಾಗಾಣಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ ದೇಶದವರು ಕೂಡ ಪ್ರಮುಖವಾಗಿ ಯುರೋಪಿಯನ್ ಯೂನಿಯನ್ನ ಮುಖಾಂತರ ನಮಗೆ ಅವಕಾಶಗಳು ಸಿಗುತ್ತೆ. ಆಯ್ತಪ್ಪ, ನಿಮ್ಮ ದೇಶದಿಂದ ನಮಗೆ ಇಷ್ಟು ಟನ್ಗಳ ಹೂವಿನ ಅವಶ್ಯಕತೆ ಇದೆ, ಇಷ್ಟು ಟನ್ಗಳ ಪ್ರಮಾಣಕ್ಕೆ ನಾವು ಇಷ್ಟು ತೆರಿಗೆನ ವಹಿಸ್ತೀವಿ, ಅಥವಾ ತೆರಿಗೆ ರಹಿತವಾಗಿ ನೀವು ಹಾಕ್ಬೋದು ಅಂತ. ಬಟ್ ಆದರೆ ನಾವು ಅತಿ ಹೆಚ್ಚಾಗಿ ನಾವು ಬೆಳಿತೀವಿ ಇಲ್ಲಿ. ಆಗ ನಮಗೆ ಅಲ್ಲಿ ಮಾರ್ಕೆಟ್ಗೆ ಹೋದಾಗ ಅವರೇನು ಮಾಡ್ತಾರೆ, ಅಲ್ಲಿನ ಒಂದು ಜನಗಳು ಕೂಡ ಹೂವನ್ನು ಬೆಳೆದಿರ್ತಾರೆ. ಇಲ್ಲ, ನಿಮ್ಮ ಹೂವನ್ನು ನಾವು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ, ನಮ್ಮ ದೇಶದ ಜನಗಳು ಅತಿ ಹೆಚ್ಚಾಗಿ ಹೂ ಬೆಳೆದು ಬಿಟ್ಟಿದ್ದಾರೆ, ನಾವೇನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ನೋ, ಇಟ್ ಕೆನಾಟ್ ಬಿ ಆಕ್ಸೆಪ್ಟೆಡ್. ಸೊ ಈ ಥರ ಡಿಸ್ಪ್ಯೂಟ್ಸ್ಗಳು, ರಾಷ್ಟ್ರಗಳಲ್ಲಿ ನಡೆಯುವಂತಹ ಒಂದು ವಿವಾದಗಳು ವಿಶ್ವಸಂಸ್ಥೆಯ WTO ನೇತೃತ್ವದಲ್ಲಿ ಇತ್ಯರ್ಥಗೊಳಿಸಬಹುದು. 2 ರಾಜ್ಯಗಳನ್ನ ಕರೆಸಿ ಕೂಡಿಸಿ, ನೋಡಪ್ಪ ನೀವು ಈ ಥರ ಅಗ್ರಿಮೆಂಟ್ ಸೈನ್ ಮಾಡಿದ್ದೀರಾ, ಸಾಲ್ವ್ ಮಾಡ್ಕೊಳ್ಳಿ. Lowering trade barriers through negotiation among member governments. This is also one of the very key methods that WTO is trying to function. It is asking the member countries to lower the trade. ಈಗ ನಮ್ಮ ಒಂದು ರಾಜ್ಯದಲ್ಲಿ ಅಥವಾ ಒಂದು ಹಳ್ಳಿಯಲ್ಲಿ ತಗೊಳ್ಳಿ, ನಾವು ಏನೇ ಒಂದು ಪದಾರ್ಥಗಳನ್ನ ಬೆಳೆದಾಗ ಸಾಮಾನ್ಯವಾಗಿ ಒಂದು 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋದರೂ ಕೂಡ ಅದರ ಬೆಲೆ ಅಷ್ಟೇ. ತೆಂಗಿನಕಾಯಿ ತೊಗೊಳ್ಳಿ ಅಥವಾ ಎಳ್ನೀರು ತೊಗೊಳ್ಳಿ, ಎಳ್ನೀರು ಇಲ್ಲಿ ನಮಗೆ ಒಂದು 25 ರೂಪಾಯಿ 30 ರೂಪಾಯಿಗೆ ಸಿಕ್ಕಿದ್ರೆ, ಸುಮಾರು ಒಂದು 10-15 ಕಿಲೋಮೀಟ್ರ್ ದೂರ ಹೋದರೂ ಕೂಡ ನಮ್ಗೆ ಅದರ ಸಾಮಾನ್ಯವಾಗಿ ಆ ಬೆಲೆ ಅಷ್ಟೇ ಒಂದು ಪ್ರಮಾಣದಲ್ಲಿರುತ್ತೆ. ಯಾಕಂದರೆ ದೇರ್ ಇಸ್ ನೋ ಟ್ಯಾರಿಫ್. ಫಾರ್ ಎಕ್ಸಾಂಪಲ್, ಮೈಸೂರಿನ ಉತ್ಪಾದನೆ ಮಾಡ್ತಾರೆ ಅಂದ್ಕೊಳ್ಳಿ. ಮೈಸೂರಲ್ಲಿ ಉತ್ಪಾದನೆ ಮಾಡುವಂತಹ ಒಬ್ಬ ರೈತ, ಅವನ ಪದಾರ್ಥಕ್ಕೆ ಅಲ್ಲಿ ಸರಿಸಮಾನವಾಗಿ ಬೆಲೆ ಸಿಗ್ತಾ ಇರುತ್ತೆ. ಆದರೆ ಅವನ ಪದಾರ್ಥಕ್ಕೆ ಅತಿ ಹೆಚ್ಚು ಮಾರ್ಕೆಟ್ ಅವಶ್ಯಕತೆ ಇರುತ್ತೆ. ಅಲ್ಲಿ ತೆಂಗಿನಕಾಯಿ ಬೆಳೀತಾನೆ, ಎಳ್ನೀರು ಬೆಳೀತಾನೆ ರೈತ. ಅವನಿಗನ್ಸುತ್ತೆ, ಇಲ್ಲ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮಾರ್ಕೆಟ್ ಇದೆ, ಅಲ್ಲಿ ಜಾಸ್ತಿ ಕನ್ಸ್ಯೂಮರ್ಸ್ ಇದ್ದಾರೆ, ಸುತ್ತಮುತ್ತ ಹಳ್ಳಿಯಲ್ಲಿ ಅತಿ ಹೆಚ್ಚಾಗಿ ಯಾರು ಕನ್ಸ್ಯೂಮ್ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ತೊಗೊಂಬರ್ತಾನೆ. ಆದರೆ ಬೆಂಗಳೂರಿನವರು, ಇಲ್ಲ ನೀನು ಬೇರೆ ಒಂದು ನಗರದಿಂದ ಬರ್ತಾ ಇದೆಯಾ, ಅದು ಬೇರೆ ಒಂದು ಹಳ್ಳಿಯಿಂದ ಬರ್ತಿದ್ಯಾ, ಅದಕ್ಕೋಸ್ಕರ ನೀನು ಬೆಂಗಳೂರಿಂದ ಒಳಗೆ ಬರಬೇಕು ಅಂದರೆ ನೀನು ಪ್ರತಿಯೊಂದು ತೆಂಗಿನಕಾಯಿಗೂ ಅಥವಾ ಎಳ್ನೀರಿಗೂ ಕೂಡ ನೀನು 50 ರೂಪಾಯಿ ತೆರಿಗೆನ ಕಟ್ಟಬೇಕು. ಸೊ 25 ರೂಪಾಯಿಗೆ ಮಾರೋನು ಅವ್ನು 75 ರೂಪಾಯಿ ಕೊಟ್ಟು ಎಂಟ್ರಿ ಕೊಡಬೇಕಾಗತ್ತೆ. ಅವಾಗೇನಾಯಿತು, ಹೋಲ್ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ವೈ? ಬಿಕಾಸ್ ಆಫ್ ಎ ಟ್ರೇಡ್ ಬ್ಯಾರಿಯರ್. ತೆರಿಗೆ ಹಾಕ್ತೀವಲ್ಲ ಅದಕ್ಕೋಸ್ಕರ. ಆದರೆ ಭಾಳ ಫ್ರೀ ಆಗಿದ್ದರೆ, ಇವಾಗ ಮೈಸೂರಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ದೇರ್ ಇಸ್ ನೋ ತೆರಿಗೆ ಅಟ್ ಆಲ್. ಹಾಗೇನಾಗುತ್ತೆ, ದ ಫ್ರೀ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಇಲ್ಲಿ ಪ್ರೊಡ್ಯೂಸರ್ಸ್ಗೂ ಉತ್ತಮವಾಗಿರುವಂಥ ಬೆಲೆ, ಕನ್ಸ್ಯೂಮರ್ಸ್ಗೂ ಕೂಡ ಉತ್ತಮವಾಗಿರುವಂಥ ಬೆಲೆ. ಸೇಮ್ ಕಾನ್ಸೆಪ್ಟ್ ಅಪ್ಲೈಸ್ ಟು WTO. ರಾಷ್ಟ್ರಗಳು ವ್ಯಾಪಾರ ಮಾಡುವಂಥ ಸಮಯದಲ್ಲಿ ತೆರಿಗೆ ಯಾಕೆ ಹಾಕಬೇಕು? ತೆರಿಗೆನ ಕಡಿಮೆ ಮಾಡ್ಕೊಂಬನ್ನಿ. ತೆರಿಗೆಯಿಂದ ವಿಶ್ವದಲ್ಲಿ ಅತಿ ಹೆಚ್ಚಾಗಿರುವಂಥ ಅಡಚಣೆಗಳು ಉಂಟಾಗುತ್ತೆ. ನಿಮ್ಮಲ್ಲಿ ಬೆಳೆದಂತಹ ಪದಾರ್ಥಗಳಿಗೆ ಮಾರುಕಟ್ಟೆ ಸಿಗೋದಿಲ್ಲ. ನಿಮ್ಮ ಪದಾರ್ಥಗಳಿಗೆ ಮಾರುಕಟ್ಟೆ ಸಿಗಬೇಕು ಅಂದರೆ ಆ ಪದಾರ್ಥಗಳು ಹೋಗುವಂಥ ರಾಷ್ಟ್ರಗಳು ತೆರಿಗೆನ ಕಡಿಮೆ ಮಾಡ್ತಾರೆ. ಅದೇ ರೀತಿಯಾಗಿ ನೀವು ತೆರಿಗೆನ ಕಡಿಮೆ ಮಾಡಿದಾಗ ಅವರು ಬೆಳೆದಂತಹ ಪದಾರ್ಥಗಳಿಗೆ ನಿಮ್ಮ ರಾಜ್ಯದಲ್ಲೂ ಕೂಡ ಮಾರುಕಟ್ಟೆ ಸಿಗುತ್ತೆ. ಇಟ್ಸ್ ಎ ಕ್ವಿಡ್ ಪ್ರೋ ಕೋ. ನೀನು ನನಗೆ ಸಹಾಯ ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ. ನನ್ನಲ್ಲಿ ಬೇರೆ ಪದಾರ್ಥಗಳಿದ್ದಾವೆ, ನಿನ್ನಲ್ಲಿ ಬೇರೆ ಪದಾರ್ಥಗಳಿದ್ದಾವೆ. ವೆರಿ ಕ್ಲಾಸಿಕಲ್ ಎಕ್ಸಾಂಪಲ್, ಬ್ರಿಟನ್ ಮತ್ತು ಫ್ರಾನ್ಸ್ ನಡುವೆ ನಡೆಯುವಂತಹ ಒಂದು ವ್ಯಾಪಾರದ ಒಂದು ಚಿಂತನೆ. ಬ್ರಿಟನ್ನಲ್ಲಿ ಅತಿ ಹೆಚ್ಚಾಗಿ ಕಾಟನನ್ನು ಬಳಕೆ ಮಾಡಿ ಮ್ಯಾನುಫ್ಯಾಕ್ಚರ್ಡ್ ಶರ್ಟ್ಗಳು, ಪ್ಯಾಂಟ್ಗಳು, ಟೆಕ್ಸ್ಟೈಲ್ ಅತಿ ಹೆಚ್ಚಾಗಿ ಬೆಳೀತಾರೆ. ಅಲ್ಲಿ ಅದನ್ನು ಫ್ರಾನ್ಸ್ಗೆ ಕಳಿಸ್ತಾರೆ. ಫ್ರಾನ್ಸ್ನಲ್ಲಿ ಅತಿ ಹೆಚ್ಚಾಗಿ ದ್ರಾಕ್ಷಿ ಅಥವಾ ವೈನ್ ಬೆಳೆಯುವಂಥದ್ದು, ಅವರು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಇಲ್ಲಿಗೆ. ಸೊ ಮ್ಯೂಚುವಲ್ ಆಗಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿದಾಗ 2 ರಾಜ್ಯಗಳು ಕೂಡ ಅದು ಬೆನಿಫಿಟ್ ಆಗುತ್ತೆ. ಅದಕ್ಕೋಸ್ಕರ ತೆರಿಗೆನ ಮಿತವಾಗಿಡಿ ಅಥವಾ ತೆರಿಗೆನ ಸಂಪೂರ್ಣವಾಗಿ ತೆಗೆದುಬಿಡಿ ಎಂಬುವಂಥದ್ದು ಕೂಡ WTOನ ಮುಖ್ಯ ಚಿಂತನೆಯಾಗಿ ಕಾಣಿಸ್ಕೊಳ್ಳುತ್ತೆ. ಅತ್ಯಂತ ಮುಖ್ಯವಾಗಿರುವಂತಹ ಪ್ರಮುಖವಾಗಿರುವಂಥ ಚಿಂತನೆ
ಅಥವಾ WTOನ ಹೃದಯ ಏನು ಅಂತ ಹೇಳಿದ್ರೆ ದಟ್ ಈಸ್ ಅಗ್ರಿಮೆಂಟ್ಸ್. ಈ ಅಗ್ರಿಮೆಂಟ್ಸ್ಗಳ ಮುಖಾಂತರ ಹಲವಾರು ಅಗ್ರಿಮೆಂಟ್ಗಳು, ಎಲ್ಲ ರೀತಿಯಾಗಿರುವಂಥ ಅಗ್ರಿಮೆಂಟ್ಗಳು, ತಂತ್ರಜ್ಞಾನ, ಅಗ್ರಿಕಲ್ಚರಿನ ಸಾಮಗ್ರಿಗಳು, ಸಂಪನ್ಮೂಲಗಳನ್ನ ವ್ಯಾಪಾರ ಮಾಡುವಂಥದ್ದು, ಫಿನಿಶ್ಡ್ ಪ್ರಾಡಕ್ಟ್, ತಯಾರಿಕೆಯಾದ ಗುಡ್ಸ್ಗಳು, ಇವಕ್ಕೆಲ್ಲ ಸಂಬಂಧಪಟ್ಟಂಗೆ ಅಗ್ರಿಮೆಂಟ್ಗಳಿರ್ತವೆ. ಈ ಅಗ್ರಿಮೆಂಟ್ಗಳೇ ನಾವು WTOನ ಹೃದಯ ಅಥವಾ ಅಡಿಪಾಯ ಅಂತ ಹೇಳ್ಬೋದು. ಸೊ ಈ ಥರ ಇರುವಂಥ ಒಂದು ವ್ಯವಸ್ಥೆ ಹೇಗೆ ಶುರುವಾಯಿತು ವಿಶ್ವದ ಮಟ್ಟದಲ್ಲಿ? ಹೌ ಡಿಡ್ ಇಟ್ ಆಲ್ ಬಿಗ್ಯಾನ್? ಇದಕ್ಕಿಂತ ಮುಂಚಿತವಾಗಿ ಒಂದು ವ್ಯವಸ್ಥೆ ಇತ್ತು, ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಜನರಲ್ ಅಗ್ರಿಮೆಂಟ್ ಅಂಡ್ ಟ್ಯಾರಿಫ್ ಆ್ಯಂಡ್ ಟ್ರೇಡ್. ದಟ್ ವಾಸ್ ಎಸ್ಟಾಬ್ಲಿಷ್ಡ್ ವೇ ಬ್ಯಾಕ್ ಇನ್ 1947 ಬೈ 23 ಕಂಟ್ರೀಸ್. ಬಟ್ ಆದರೆ ಅದಕ್ಕೆ ನಾವು ಗ್ಯಾಟ್ ಅಂತ ಏನು ಕರಿತಿದ್ವಲ್ಲ, ಅದು ಸುಮಾರು 75 ವರ್ಷಗಳ ಹಿಂದೆ ಇದ್ದಂತಹ ಒಂದು ವ್ಯವಸ್ಥೆ ಆಗಿತ್ತು. ಬಟ್ ಈ ವ್ಯವಸ್ಥೆ ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಆಗಿರಲಿಲ್ಲ. ಅದು ಇಟ್ ವಾಸ್ ಎ ವೆರಿ ಫ್ಯೂ ಕಂಟ್ರೀಸ್ ವರ್ ಟ್ರೈಂಗ್ ಟು ನೆಗೋಷಿಯೇಟ್ ಅಗ್ರಿಮೆಂಟ್ಸ್ ಬೇಸ್ಡ್ ಆನ್ ದೇರ್ ಓನ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್. ಅದು ಸೂಕ್ತವಾಗಿರುವಂಥ ಅಂತಾರಾಷ್ಟ್ರೀಯ ವೇದಿಕೆಯಾಗಿ ಅದು ಕಾಣಿಸ್ಕೊಳ್ತಿರಲಿಲ್ಲ. ಅವ್ರೇನು ಮಾಡ್ತಿದ್ರು ಅಂದರೆ, ಪ್ರತಿ ವರ್ಷಕ್ಕೊಂದ್ಸಲಿನೋ ಅಥವಾ 4 ವರ್ಷಕ್ಕೊಮ್ಮೆನೋ ಅವರು ಸಭೆಗಳನ್ನ ಸೇರ್ತಾಯಿದ್ರು. ಈ ಸಭೆಗಳಿಗೆ ರೌಂಡ್ಗಳು ಅಂತ ಕರೀತಾಯಿದ್ರು. ಟೋಕಿಯೋ ರೌಂಡು, ಕೆನಡಿ ರೌಂಡು, ಉರುಗ್ವೆ ರೌಂಡು, ಮೊರಾಕೋ ರೌಂಡು. ಸೊ ಹೀಗೆ ರೌಂಡ್ಗಳು ನಡೀತಾ ಇತ್ತು. ಆ ರೌಂಡ್ಗಳು ನಡೆಯುವಂಥ ಸಮಯದಲ್ಲಿ ಆ ಸಭೆಗಳಲ್ಲಿ ಚಿಂತನೆ ಮಾಡುವಂತಹ ವ್ಯವಸ್ಥೆಗಳನ್ನ ಅವರು ನಿರೂಪಿಸಲಿಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಸೊ ಈ ಥರ ಸಭೆಗಳು ಅಥವಾ ರೌಂಡ್ಗಳು ಸುಮಾರು 1949ರಿಂದ 1979ರವರೆಗೂ ದೇ ವರ್ ಟೋಟಲ್ ಆಫ್ 7 ರೌಂಡ್ಸ್ ಆಫ್ ನೆಗೋಸಿಯೇಷನ್. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೆಯುವಂಥದ್ದು. ಆದರೆ 8ನೇ ರೌಂಡ್ ಆಯ್ತಲ್ಲ ಉರುಗ್ವೆಯಲ್ಲಿ, ಅದು 1986ರಿಂದ 94ರವರೆಗೂ ಉರುಗ್ವೆ ರೌಂಡಿನ ಒಂದು ಸಭೆಗಳು ನಡೆಯೋಕ್ಕೆ ಶುರು ಮಾಡಿದ್ವು. ದಕ್ಷಿಣ ಅಮೆರಿಕದಲ್ಲಿರುವಂಥ ಉರುಗ್ವೆಯಿಂದ ಈ ಹೆಸರು ಬಂದಿದೆ. ಆದರೆ ಆ ಗ್ಯಾಟಲ್ಲಿರುವಂಥ ಮೇಜರ್ ಲೋಪ ಏನಪ್ಪ ಅಂದರೆ, ದೇ ವಾಸ್ ನೋ ಕ್ಲಿಯರ್ ಕಟ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಅದಕ್ಕೆ ಸಪ್ರೇಟ್ ಆಗಿರುವಂಥ ಸಚಿವಾಲಯ ಇರಲಿಲ್ಲ, ಅದಕ್ಕೆ ಸಪ್ರೇಟ್ ಆಗಿರುವಂಥ ಸ್ಟಾಫ್ ಮೆಂಬರ್ಗಳು ಕರೆಕ್ಟಾಗಿ ಕೆಲಸ ಮಾಡ್ತಿರಲಿಲ್ಲ, ಅದಕ್ಕೆ ಸರಿಸಮಾನವಾಗಿರುವಂಥ ಎಲ್ಲ ರಾಷ್ಟ್ರಗಳು ಒಪ್ಕೊಳ್ಳುವಂತಹ ಒಂದು ಫ್ರೇಮ್ವರ್ಕು ಕೂಡ ಇರ್ತಿರಲಿಲ್ಲ. ಏನೋ ಒಂದು ವಿಷಯಗಳನ್ನ ತಗೊಂಡು ಚರ್ಚೆ ಮಾಡುವಂಥದ್ದು, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಒಂದು 10 ವರ್ಷ ಟೈಮ್ ಕೊಡುವಂಥದ್ದು. ಆದರೆ 15th ಏಪ್ರಿಲ್ 1994 ಒಂದು ಮ್ಯಾಜಿಕ್ ಆಯಿತು. ಅದೇನು ಅಂತ ಹೇಳಿದ್ರೆ, ಈ ಮೊರೊಕ್ಕೋ ಎಂಬ ಒಂದು ಆಫ್ರಿಕಾದ ತುದಿಯಲ್ಲಿ ಬರುತ್ತೆ ಒಂದು ರಾಷ್ಟ್ರ, ಅದು ಈಜಿಪ್ಟ್ ಪಕ್ಕದಲ್ಲಿ. ಆ ಮೊರೊಕ್ಕೋ ಎಂಬ ಒಂದು ರಾಷ್ಟ್ರದಲ್ಲಿ ಮರಾಕೇಶ್ ಎಂಬ ನಗರದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಡಿಸೈಡ್ ಮಾಡಲಾಗುತ್ತೆ, ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಆ್ಯನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಫಾರ್ ದ ಹೋಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಅಂತಾರಾಷ್ಟ್ರೀಯ ವ್ಯಾಪಾರಗಳ ಸಂಬಂಧಕ್ಕೆ ಸಂಬಂಧಿಸಿದಂತೆ 15 ಏಪ್ರಿಲ್ 1994 ಡಿಸೈಡ್ ಮಾಡಲಾಯಿತು, ಒಂದು ವಿಶ್ವ ವ್ಯಾಪಾರ ಸಂಘಟನೆಯನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು. So, this is the time when the proposal to establish WTO was agreed by the members. ಉರುಗ್ವೆ ರೌಂಡಿನ ಅಂತಿಮದಲ್ಲಿ ಈ ಮರಾಕೇಶ್ ಅಗ್ರಿಮೆಂಟು ಅಥವಾ ಮರಾಕೇಶ್ ಒಪ್ಪಂದ ಅಕ್ಸೆಪ್ಟ್ ಮಾಡಲಾಯಿತು. ಈ ಮರಾಕೇಶ್ ಒಪ್ಪಂದದ ನಂತರದಲ್ಲಿ ಯಾವಾಗ ಎಲ್ಲ ರಾಷ್ಟ್ರಗಳು ಡಿಸೈಡ್ ಮಾಡಿದ್ವೋ ನಾವು WTO ಎಸ್ಟಾಬ್ಲಿಷ್ ಮಾಡೋಕ್ಕೆ ರೆಡಿದ್ದೀವಿ ಅಂತ, ಅಫಿಷಿಯಲ್ಲಾಗಿ ಅಧಿಕೃತವಾಗಿ 1 ಜನವರಿ 1995ರಂದು WTO ಅಸ್ತಿತ್ವಕ್ಕೆ ಬರುತ್ತೆ. ಮತ್ತು ಭಾಳ ಬ್ರೀಫಾಗಿ ನಾವು WTOನ ಒಂದು ವ್ಯವಸ್ಥೆ ಹೇಗಿದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ.
ಅಂದರೆ ಆಂತರಿಕವಾಗಿ ಹೇಗೆ ಕೆಲಸ ಮಾಡುತ್ತಿದ್ದವು. ಅಷ್ಟೊಂದು ರಾಷ್ಟ್ರಗಳು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಸಣ್ಣ ಒಂದು ಚಿಂತನೆಗಳೇ ಅಷ್ಟೊಂದು ಕಾಂಪ್ಲಿಕೇಟ್ ಆಗಿರುತ್ತೆ. ಸೊ ಆದರೂ ಕೂಡ WTOನ ಒಂದು ವ್ಯವಸ್ಥಾತ್ಮಕ ರೀತಿಯಲ್ಲಿ ಉರುಗುವೆ ರೌಂಡ್ ಕಂಪೇರ್ ಮಾಡಿದಾಗ WTO ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನಾವು ಭಾಳ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ. ಇದು WTOನ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ನೋಡಿದಾಗ, ಒಂದು ವ್ಯವಸ್ಥೆನ ನೋಡಿದಾಗ ನಮಗೆ 4 ಹಂತದ ವ್ಯವಸ್ಥೆಗಳನ್ನ ನಾವು ನೋಡ್ತೀವಿ ಇಲ್ಲಿ. ಇದಕ್ಕೆ ಪ್ರಮುಖವಾಗಿ ನಿರ್ಧಾರಗಳನ್ನು ಮಾಡುವಂಥ ವ್ಯವಸ್ಥೆಗೆ ನಾವು ಕರೆಯುವಂಥದ್ದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್. ಇಟ್ ಈಸ್ ಅ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ. ಅದರ ಕೆಳಗೆ ಅಥವಾ ಸೆಕೆಂಡ್ ಲೆವೆಲಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಜನರಲ್ ಕೌನ್ಸಿಲ್, ಸಾಮಾನ್ಯ ಕೌನ್ಸಿಲ್. 3ನೇ ಹಂತದಲ್ಲಿ ದ ಥರ್ಡ್ ಲೆವೆಲ್ ಕೌನ್ಸಿಲ್ಸ್ ಫಾರ್ ಈಚ್ ಬ್ರಾಡ್ ಏರಿಯಾಸ್ ಆಫ್ ಟ್ರೇಡ್. ಪ್ರತಿಯೊಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಆಗಿರ್ಬೋದು ಅಥವಾ ಇತರ ಸೆಕ್ಟರ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಇದು ಸ್ಪೆಷಲ್ ಆಗಿರುವಂಥ ಕೌನ್ಸಿಲ್ಗಳು ನೇಮಿಸಲಾಗುತ್ತೆ. 4ನೇ ಹಂತದಲ್ಲಿ ಈ ಕೌನ್ಸಿಲ್ಗಳಿಗೆ ಸ್ಪಂದಿಸುವಂತಹ, ಸಹಾಯ ಮಾಡಿಸುವಂತಹ ಇತರ ಕೆಳ ಪ್ರಮಾಣದ ಕಾರ್ಯೋನ್ಮುಖವಾಗಿರುವಂತಹ ವ್ಯವಸ್ಥೆಯನ್ನು ಕೂಡ ನಾವು 4ನೇ ಹಂತದಲ್ಲಿ ನೋಡ್ಬೋದು. ಸೊ ಮೊದಲನೇ ಹಂತ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್. ಇಟ್ ಈಸ್ ದ ಟಾಪ್ ಮೋಸ್ಟ್ ಡಿಸಿಷನ್ ಮೇಕಿಂಗ್ ಬಾಡಿ in WTO. The ministerial conference, which meets at least once every 2 years. It can take decisions on all matters and any multilateral trade agreements. ಈ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ನಲ್ಲಿ ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳು ಇರ್ತಾರೆ. ಅವರು ಯುನಾನಿಮಸ್ ಆಗಿ, ಸಾಮೂಹಿಕವಾಗಿ ಯಾವುದೇ ವ್ಯಾಪಾರಕ್ಕೆ ಸಂಬಂಧಪಟ್ಟ ಒಪ್ಪಂದಗಳನ್ನ ಅಥವಾ ನಿರ್ಧಾರಗಳನ್ನ ಅವರು ಈ ಒಂದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸಸ್ಸು ನೆರವೇರಿಸುತ್ತೆ. ಇದರ ಕೆಳಗೆ 2ನೇ ಲೇಯರು ನಾವು ನೋಡುವಂಥದ್ದು ಜನರಲ್ ಕೌನ್ಸಿಲ್. ಜನರಲ್ ಕೌನ್ಸಿಲನ್ನು ನಾವು 3 ಭಾಗವಾಗಿ ವಿಭಜನೆ ಮಾಡ್ಬೋದು. ಒಂದು ಜನರಲ್ ಕೌನ್ಸಿಲ್, ಒಂದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ, ಮತ್ತೊಂದು ಟ್ರೇಡ್ ಪಾಲಿಸಿ ರಿವ್ಯೂ ಬಾಡಿ. ಈ 3 ಕೂಡ ಜನರಲ್ ಕೌನ್ಸಿಲ್ಗಳೇ. ಈ 3 ಕೂಡ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಸ್ ಕೆಳಮಟ್ಟದಲ್ಲಿರುವಂಥದ್ದು, 2ನೇ ಹಂತದಲ್ಲಿರುವಂಥದ್ದು. ಈ ಜನರಲ್ ಕೌನ್ಸಿಲ್ಗಳು ಹಲವಾರು ರೀತಿಯಾಗಿರುವಂತಹ ಅಗ್ರಿಮೆಂಟ್ಗಳನ್ನ ನೆರವೇರಿಸುತ್ತೆ. ದ ಅಗ್ರಿಮೆಂಟ್ಸ್ ಎಸ್ಟಾಬ್ಲಿಷಿಂಗ್ ದ WTO ಸ್ಟೇಟ್ಸ್ they are all the general councils, although they meet under different terms of reference. Again, all 3 consists of all WTO members. They report to ministerial conference. ಈ ಜನರಲ್ ಕೌನ್ಸಿಲ್ಲು, ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ, ಟ್ರೇಡ್ ಪಾಲಿಸಿ ಆ್ಯಂಡ್ ರಿವ್ಯೂ ಬಾಡಿ ಎಲ್ಲವೂ ಕೂಡ ಜನರಲ್ ಕೌನ್ಸಿಲ್ಲೇ. ಇವು ಹಲವಾರು ರೀತಿಯಾಗಿರುವಂತಹ ವ್ಯಾಪಾರಕ್ಕೆ ಸಂಬಂಧಪಟ್ಟ ಚರ್ಚೆಗಳನ್ನ ನೆರವೇರಿಸುತ್ತೆ. ಬೇರೆ ಬೇರೆ ಸೆಕ್ಟರ್ಗಳಿಗೆ ಸಂಬಂಧಪಟ್ಟಂಥ ಚರ್ಚೆಗಳು. ಇದು ಡೈರೆಕ್ಟಾಗಿ ತಮ್ಮ ವರದಿನ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಸ್ಗೆ ನೀಡಲಾಗುತ್ತೆ. ಥರ್ಡ್ ಲೆವೆಲ್ the councils for each broad areas of trade. 3 more councils, each handling a different broad area of trade, report to general council. ನಾವು ಜನರಲ್ ಕೌನ್ಸಿಲಲ್ಲಿ ನೋಡಿದ್ವಲ್ಲ 3 ರೀತಿಯಾಗಿರುವಂಥ ವಿಭಜನೆಗಳು. ಸೊ ಅದರ ಕೆಳಗೆ ಮತ್ತೆ ಸಪ್ರೇಟ್ ಆಗಿರುವಂಥ 3 ರೀತಿಯಾಗಿರುವಂಥ ವಿಭಜನೆಗಳನ್ನ ನೋಡ್ಬೋದು. ಒಂದು ದ ಕೌನ್ಸಿಲ್ ಫಾರ್ ಟ್ರೇಡ್ ಆ್ಯಂಡ್ ಗೂಡ್ಸ್. ಇದು ಕೇವಲ ಒಂದು ಮ್ಯಾನುಫ್ಯಾಕ್ಚರ್ ಗೂಡ್ಸಿಗೆ ಸಂಬಂಧಪಟ್ಟಂತಹ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಒಂದು ಕೌನ್ಸಿಲ್ ಆಗಿರುತ್ತೆ. 2ನೇದು ಟ್ರೇಡ್ ಇನ್ ಸರ್ವಿಸ್, ಸೇವೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕು, ವಹಿವಾಟು ಅಥವಾ BPOಗಳು, ಈ ರೀತಿಯಾಗಿರುವಂಥ ಸೆಕ್ಟರ್ಗಳಲ್ಲಿ, ಸೇವಾ ಸೆಕ್ಟರ್ಗಳಿಗೆ ಸೀಮಿತವಾಗಿರುವಂತಹ 2ನೇ ಪ್ರಮಾಣದ ಅಥವಾ 2ನೇ ಚಿಂತನೆಯಲ್ಲಿ ನಾವು ನೋಡುವಂಥದ್ದು ಕೌನ್ಸಿಲ್ಸ್ ಫಾರ್ ಟ್ರೇಡ್ ಇನ್ ಸರ್ವಿಸಸ್. 3ನೇದು ಟ್ರಿಪ್ಸ್, ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಈಗ ನಾವು ಇದು ವ್ಯಾಕ್ಸಿನ್ ಬಗ್ಗೆ ನೋಡ್ತಿದ್ದೀವಲ್ಲ, ಆಸ್ಟ್ರಾಝೆನೆಕಾ, ಸೊ ಇವೆಲ್ಲವೂ ಕೂಡ ಬರುವಂಥದ್ದು ಈ ಒಂದು ಅಂಗದಲ್ಲಿ. ಯಾಕಂದರೆ ಆ ಒಂದು ಖಾಸಗಿಯ ಸಂಸ್ಥೆ ಅವರ ಒಂದು ಹಣವನ್ನು ಹೂಡಿಕೆ ಮಾಡಿ, ಅತಿ ಹೆಚ್ಚಾಗಿ ಹಣವನ್ನು ಹಾಕಿ ಸಂಶೋಧನೆ ಮಾಡಿ ಅವರು ಆ ವ್ಯಾಕ್ಸಿನ್ನ ಕಂಡುಹಿಡಿದಿದ್ದಾರೆ. ಆದರೆ ಆ ವ್ಯಾಕ್ಸಿನ್ನನ್ನು ಇಡೀ ವಿಶ್ವಕ್ಕೆ ಕೊಡಬೇಕು ಅಂತೇಳಿದ್ರೆ ಅವರಿಗೆ ಲಾಸ್ ಆಗುತ್ತದು.
ಸೊ ಹೇಗೆ ಅದು ಬೇರೆ ದೇಶಕ್ಕೆ ತರಬಹುದು? Well, Sarah, the White House now says that it supports waiving the intellectual property protections for the COVID-19 vaccines. Now, that is a move that could help speed the distribution of vaccines around the world, but is also clearly already hitting the U.S. drug manufacturers. In a statement, U.S. Trade Representative Katherine Tai said that the U.S. is actively participating in text-based negotiations at the WTO to make this happen, though she did caution that these talks would still take time to build consensus and due to the complexity of the issues involved. The USTR also tried to reiterate that they are still working to ramp up production, manufacturing, distribution of vaccines domestically, also working on increasing the production of the raw materials needed to make the vaccines. But now the US and the White House are saying that they will support waiving those patent protections and work with the WTO to make that happen. Guys. ಅದೇ ಒಂದು ಇದನ್ನು ತೊಗೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗೋದಿಲ್ಲ, ಯಾಕೆ ನಮಗೆ ಪರ್ಮಿಷನ್ ಬೇಕು, ಯಾಕಂದರೆ ದೇ ಹ್ಯಾವ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಸೊ ಅದನ್ನು ನೆಗೋಷಿಯೇಟ್ ಮಾಡಲಿಕ್ಕೆ WTO ಮುಖಾಂತರನೇ ಆಗಬೇಕು. ಅಮೇರಿಕಾ ದೇಶದಲ್ಲಿರುವಂಥ ಆ ಒಂದು ಕಂಪನಿ, ಆ ದೇಶದ ರಾಯಭಾರಿಗಳು ಕನ್ವಿನ್ಸ್ ಮಾಡಿ WTO ಮುಂದೆ ಬಂದು, ಇಲ್ಲ ನಮ್ಮಲ್ಲಿರುವಂತಹ ಸಂಶೋಧನೆ ನಾವು ಎಲ್ಲರಿಗೂ ಕೊಡ್ತೀವಿ. ಇದಕ್ಕಿಂತ ಮುಂಚಿತವಾಗಿ ಟ್ರಿಪ್ಸ್ ಇರಲಿಲ್ಲ. ಅದಕ್ಕಿಂತ ಮುಂಚಿತವಾಗಿ ಪೋಲಿಯೋ ವ್ಯಾಕ್ಸಿನ್ ನೋಡಿ, ಭಾಳ ಸುಲಭವಾಗಿ ಇಡೀ ವಿಶ್ವಕ್ಕೆ ಸಿಕ್ತು. ಅದನ್ನು ಆವಿಷ್ಕಾರ ಮಾಡಿದಂತಹ ವಿಜ್ಞಾನಿಗಳು ಅದನ್ನು ಅವರು ಈ ಒಂದು ಪೇಟೆಂಟ್ನ ಮಾಡಿಕೊಳ್ಳಿಲ್ಲ. ಅವ್ರೇನಾದರೂ ಪೇಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಪೋಲಿಯೋ ಲಸಿಕೆನ ನಾವು ಹೆಚ್ಚು ಹಣವನ್ನು ಕೊಟ್ಟು ನಾವು ತರಬೇಕಾಗಿತ್ತು. ಆಮೇಲೆ ಅಷ್ಟೊಂದು ಹಣ ಕೊಡಲಿಕ್ಕೆ ನಮ್ಮ ಹತ್ರ ಇರಲಿಲ್ಲ. ಇವತ್ತು ವಿಶ್ವದಲ್ಲಿ ಇನ್ನೂ ಪೋಲಿಯೋ ರೋಗ ಇರ್ತಿತ್ತು. ಸೊ ಅದಕ್ಕೋಸ್ಕರ ಈ ಕರೋನಾಗೆ ಸಂಬಂಧಪಟ್ಟಂತೆ ವ್ಯಾಕ್ಸಿನಿನ ನೆಗೋಸಿಯೇಷನ್ನು ಕೂಡ ಇವತ್ತು WTO ಅಲ್ಲಿ ನಡೀತಾ ಇದೆ. ಸೊ ಆಲ್ ದೀಸ್ ತ್ರೀ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ವರ್ಕಿಂಗ್ ಆಫ್ WTO agreements dealing with their respective areas of trade. Again, they consist of all WTO members and they also have other subsidiary bodies. ನಾಲ್ಕನೇ ಲೆವೆಲಲ್ಲಿ ನಾವೇನು ನೋಡ್ತೀವಿ ಅಂದರೆ ದೇ ಹೆಲ್ಪ್ ದ ಕೌನ್ಸಿಲ್ ಫಾರ್ ವೇರಿಯಸ್ ಇಶ್ಯೂಸ್. ಈಗ ಮೂರನೇ ಹಂತ ನೋಡಿದ್ವಲ್ಲ, ಹಲವಾರು ಕೌನ್ಸಿಲ್ಗಳು ಸೇವೆಗೆ ಸಂಬಂಧಪಟ್ಟಂತೆ, ಫಿನಿಶ್ಡ್ ಗೂಡ್ಸಿಗೆ ಸಂಬಂಧಪಟ್ಟಂತೆ ಮತ್ತು ಟ್ರಿಪ್ಸಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸ್ಪಂದಿಸುವಂಥ ಮತ್ತಷ್ಟು ವ್ಯವಸ್ಥೆ. ಇದು ನಾಲ್ಕನೇ ಹಂತದಲ್ಲಿ ನಾವು ನೋಡ್ತೀವಿ. Each of the higher level council has subsidiary bodies. The Good Council, for example, ಮೇಲ್ ನೋಡಿದ್ವಲ್ಲ ಮೂರನೇ ಹಂತದಲ್ಲಿರುವಂಥ ಗೂಡ್ಸ್ ಕೌನ್ಸಿಲ್ಗೆ ಇಟ್ ಹ್ಯಾಸ್ 11 committees ಡೀಲಿಂಗ್ ವಿತ್ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್. ಈ ಗೂಡ್ಸ್ ಕೌನ್ಸಿಲು ಅಗ್ರಿಕಲ್ಚರು ಅಥವಾ ಮಾರ್ಕೆಟ್ ಆ್ಯಕ್ಸಸ್ಸು, ಸಬ್ಸಿಡಿ, ಆ್ಯಂಟಿ ಡಂಪಿಂಗ್ ಮೆಷರ್ಸು, ಇದರ ಬಗ್ಗೆ ಯೋಚನೆ ಮಾಡುವಂಥದ್ದು ಈ ಒಂದು 11 ಸಮಿತಿಗಳು, ವಿವಿಧ ಕ್ಷೇತ್ರಗಳಲ್ಲಿರುವಂಥ ಈ ಸಮಿತಿಗಳು. These consist of all member countries also reporting to Goods Council in textile monitoring body, which consists of chairman and 10 members acting in their personal capacity, and groups dealing with notifications. ಸೊ ಹೀಗೆ ಈ ಮೂರನೇ ಹಂತದಲ್ಲಿರುವಂತಹ ಕೌನ್ಸಿಲ್ಗಳಿಗೆ ಸ್ಪಂದಿಸುವಂತೆ ಮತ್ತಷ್ಟು ಹಲವಾರು ಸಮಿತಿಗಳು ನಾಲ್ಕನೇ ಹಂತದಲ್ಲಿ ಕೆಲಸ ಮಾಡ್ತಾರೆ. ಸರ್ವಿಸಿಗೆ ಬನ್ನಿ. The Service Council subsidiary bodies deals with financial service, ಬ್ಯಾಂಕು, ಆ ರೀತಿಯಾಗಿರುವಂಥ ವಹಿವಾಟು, ಡೊಮೆಸ್ಟಿಕ್ ರೆಗ್ಯುಲೇಷನ್ಸ್ ಮತ್ತು GATS rules and specific committees. At the General Council level, the Dispute Settlement Body has 2 subsidiaries, the Dispute Settlement Panel of experts appointed to adjudicate on unresolved disputes, and the Appellate Body that deals with appeals. ಈ ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಏನೇ ವಿವಾದಗಳು ಉಂಟಾದಾಗ ಈ ವಿವಾದಗಳನ್ನ ಇತ್ಯರ್ಥಗೊಳಿಸಲಿಕ್ಕೆ ಸ್ಪಂದಿಸುವಂಥದ್ದು ಡಿಸ್ಪ್ಯೂಟ್ ಸೆಟಲ್ಮೆಂಟ್ ಬಾಡೀಸ್. ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲಿಗೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ, ಹೂವಿಗೆ ಸಂಬಂಧಪಟ್ಟಂತೆ ಅಥವಾ ಆರ್ಥಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಏನೇ ವಿವಾದಗಳು ಉಂಟಾದರೆ ಈ ಡಿಸ್ಪ್ಯೂಟ್ ವಿವಾದಗಳ ಇತ್ಯರ್ಥಗೊಳಿಸುವಂತಹ ಅಂಗ ಇದು ಸ್ಪಂದಿಸುತ್ತೆ. ಭಾಳ ಸಂಕ್ಷಿಪ್ತವಾಗಿ ನಾವು ಈ ಒಂದು ಆರ್ಗ್ಯಾನೋಗ್ರಾಮಲ್ಲಿ ನೋಡ್ಬೋದು ಯಾವ ರೀತಿಯಾಗಿ WTO ತನ್ನ ಕಾರ್ಯಾಚರಣೆಗಳನ್ನ ಅಥವಾ ತಮ್ಮ ವ್ಯವಸ್ಥೆನ ಮಾಡಿಕೊಂಡಿದೆ ಅಂತ.
ಅತ್ಯಂತ ಮುಖ್ಯವಾಗಿ ನಿರ್ಧಾರ ಮಾಡುವಂಥದ್ದು ಕೆಂಪು ಬಣ್ಣದಲ್ಲಿ ಕಾಣುವಂತಹ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಸ್ಸು. ಅದರ ಕೆಳಗೆ ನಾವು ನೋಡುವಂಥದ್ದು 3 ಹಂತದಲ್ಲಿ ನೋಡಿದ್ವಲ್ಲ, 2ನೇ ಹಂತದಲ್ಲಿ ಅದು ಜನರಲ್ ಕೌನ್ಸಿಲ್. ಸೊ ಹೀಗೆ ವಿಶ್ವ ವ್ಯಾಪಾರ ಸಂಘಟನೆ ಅತ್ಯಂತ ಸೂಕ್ಷ್ಮವಾಗಿ, ತಾಂತ್ರಿಕವಾಗಿ, ಒಂದು ವ್ಯವಸ್ಥಾತ್ಮಕ ರೀತಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ವ್ಯವಸ್ಥೆಯನ್ನು ರೂಪಿಸಿಕೊಂಡು ಬಂದಿದೆ. 1995 ಶುರುವಾಗಿ ಇವತ್ತು ಕೂಡ ವಿಶ್ವದಲ್ಲಿ ಏಕೈಕ ಅಂತಾರಾಷ್ಟ್ರೀಯ ಅಂಗ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಥ್ರೂ Marrakesh Agreement of 15th April 1994 and the birthday celebrated on 1st January 1995. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಮಾತುಕತೆಯ ಮುಖಾಂತರ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮುಂಚೂಣಿಯಲ್ಲಿ ಮಾಡ್ಕೊಂಡು ಹೋಗುವಂಥದ್ದು, ಟ್ಯಾರಿಫ್ ಬ್ಯಾರಿಯರ್ಗಳನ್ನ ರೆಡ್ಯೂಸ್ ಮಾಡುವಂಥದ್ದು, ಉನ್ನತ ಮಟ್ಟದಲ್ಲಿ ಉತ್ಪಾದಕರು ಮತ್ತು ಕನ್ಸ್ಯೂಮರ್ಸಿನ ನಡುವೆ ಒಳ್ಳೆಯ ರೀತಿಯಾಗಿರುವಂತಹ ಬ್ಯಾಲೆನ್ಸನ್ನು ಮಾಡುವಂಥದ್ದು. ಇಟ್ ವರ್ಕ್ಸ್ ಥ್ರೂ ನೆಗೋಸಿಯೇಷನ್ ಅಮಾಂಗ್ ಮೆಂಬರ್ಸ್, ಮಾತುಕತೆ ಮುಖಾಂತರ ಮಾಡುವಂಥದ್ದು ಇದು. ಅದರ ಜೊತೆಯಲ್ಲಿ ದ ಮೇನ್ ಫೋಕಸ್ ಇಸ್ ಟು ರೆಡ್ಯೂಸ್ ದ ಬ್ಯಾರಿಯರ್ಸ್ ಆಫ್ ಟ್ರೇಡ್ ಆ್ಯಂಡ್ ಟು ಮೇಕ್ ದ ವರ್ಲ್ಡ್ ಫ್ಲಾಟ್. ಇಡೀ ವಿಶ್ವವನ್ನೇ ಒಂದು ಮಾರುಕಟ್ಟೆ ರೀತಿಯಲ್ಲಿ ಮಾಡುವಂಥ ಉದ್ದೇಶ WTO ಹೊಂದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.